ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 6ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 6. ಹಿರಣ್ಮಯ ಸ ಪುರುಷ ಸಹಸ್ರ ಪರಿವತ್ಸರಾನ್ ಅಂಡಕೋಶ ಉವಾಸಾಪ್ಸು ಸರ್ವಸತ್ವೋಪಬೃಂಹಿತಃ. ಅನುವಾದ: ಹಿರಣ್ಮಯನೆಂದೆನಿಸಿರುವ ಅದ್ಭುತ ವಿರಾಟ್ ಪುರುಷನು 1,000 ದಿವ್ಯ ವರ್ಷಗಳವರೆಗೆ ವಿಶ್ವಸಾಗರದ ಜಲದಲ್ಲಿ ನೆಲೆಸಿದ್ದನು. ಎಲ್ಲ ಜೀವಿಗಳು ಅವನೊಂದಿಗೆ ಪವಡಿಸಿದ್ದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಸ್ವಾಂಶ ವಿಸ್ತೃತ ರೂಪದಲ್ಲಿ ಆ ವಿಶ್ವ ಸೃಷ್ಟಿಯ ಮೂಲ ಅಂಶಗಳಲ್ಲಿ ಪ್ರವೇಶ ಮಾಡಿದಾಗ ಅವೆಲ್ಲ ಅದ್ಭುತ ರೂಪದಲ್ಲಿ ಪರಿವರ್ತನೆ ಆಯಿತು. ಅದರಲ್ಲಿ ಎಲ್ಲ ಗ್ರಹವ್ಯೂಹಗಳೂ ಕೂಡ ಇದೆ, ಮತ್ತು ಎಲ್ಲ ಚರಾಚರ ಸೃಷ್ಟಿಗಳು ಕೂಡ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಿರಣ್ಮಯ ಅಂತ ಅನ್ನಿಸ್ಕೊಂಡಿರುವಂತಹ ಅದ್ಭುತ ವಿರಾಟ್ ಪುರುಷ, ಅಂದರೆ ಆ ವಿಶ್ವರೂಪವನ್ನು, ವಿರಾಟ್ ರೂಪವನ್ನು ತಾಳಿರುವಂತಹ ಗರ್ಭೋದಕಶಾಹಿ ವಿಷ್ಣು ಇದಾನಲ್ಲ, ಅವನು 1,000 ವರ್ಷಗಳ ತನಕ ಆ ವಿಶ್ವಸಾಗರದ ಜಲದಲ್ಲಿ, ಅಂದರೆ ಆ ನೀರಿನಲ್ಲಿ, ಆ ಸಾಗರದಲ್ಲಿ ನೆಲೆಸಿದ್ದ, ಅಂದರೆ ಅದರಲ್ಲಿ ವಾಸ ಮಾಡ್ದ. ಎಲ್ಲ ಜೀವಿಗಳು ಕೂಡ ಅವನ ಜೊತೆ ಎಲ್ಲರೂ ಮಲ್ಕೊಂಡಿದ್ರು ಅಂತ ಅಂದ್ಬಿಟ್ಟು. ಈಗ ಪ್ರಳಯ ಆಗುತ್ತಲ್ಲ, ಪ್ರಳಯ ಆದಮೇಲೆ ಎಲ್ಲ ಸೃಷ್ಟಿಯು ಜಲವಾಗಿಬಿಡುತ್ತೆ, ನೀರಾಗ್ಬಿಡುತ್ತೆ, ನೀರಿಂದ ತುಂಬ ಹೋಗಿರತ್ತೆ. ಆ ಒಂದು ನೀರಿನಲ್ಲಿ ಭಗವಂತ ನೆಲೆಸಿದ್ದ. ಆ ಭಗವಂತನ ಜೊತೆ ಎಲ್ಲ ಜೀವಿಗಳು ಕೂಡ ಮಲ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ವಿಶ್ವ ಸೃಷ್ಟಿ ಶುರುವಾಗುತ್ತೆ ಅನ್ನೋದಕ್ಕಿಲ್ಲಿ ಇವಾಗ ಶುರು ಮಾಡ್ತಾ ಇದ್ದಾರೆ. ಏನೂ ಇರಲಿಲ್ಲ ಈ ಜಗತ್ತಲ್ಲಿ, ಎಲ್ಲ ನೀರುಮಯ ಆಗೋಗಿತ್ತು. ಅದರಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದ. ಆ ಭಗವಂತನ ಜೊತೆ ನಾವೆಲ್ಲರೂ ಕೂಡ ಅವನಲ್ಲಿ ಮಲ್ಕೊಂಡಿದ್ವಿ ಅಂತ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಂತನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ವಿಶ್ವವನ್ನು ಪ್ರವೇಶಿಸಿದ ಮೇಲೆ ಬ್ರಹ್ಮಾಂಡದ ಅರ್ಧ ಭಾಗ ನೀರಿನಿಂದ ತುಂಬಿದ್ದಿತು. ನಮಗೆ ಕಾಣಿಸುತ್ತಿರುವ ಗ್ರಹವ್ಯೂಹಗಳಿಂದ ಕೂಡಿದ ವಿಶ್ವದ ಅಭಿವ್ಯಕ್ತ ರೂಪ ಮತ್ತು ಬಾಹ್ಯಾಕಾಶ ಮುಂತಾದವು ಪೂರ್ಣ ಬ್ರಹ್ಮಾಂಡದ ಅರ್ಧ ಭಾಗ ಮಾತ್ರವಾಗಿದೆ. ಇದು ಅಸ್ತಿತ್ವಕ್ಕೆ ಬರುವ ಮೊದಲು ಮತ್ತು ಇದರೊಳಗೆ ವಿಷ್ಣುವಿನ ಪ್ರವೇಶವಾದ ಮೇಲೆ 1,000 ದಿವ್ಯ ವರ್ಷಗಳ ಕಾಲಮಾನವಿರುತ್ತದೆ. ಇಲ್ಲಿ ಹೇಗೆ ಆ ಒಂದು ವಿಶ್ವ ಸೃಷ್ಟಿ ಆಗುತ್ತೆ, ಮತ್ತು ಹೇಗೆ ಈ ಬ್ರಹ್ಮಾಂಡ ಪ್ರಳಯ ಆದಾಗ ಕಾಣಿಸುತ್ತೆ, ಅದನ್ನೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ಭಗವಂತ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ವಿಶ್ವವನ್ನು ಪ್ರವೇಶ ಮಾಡ್ತಾನಲ್ಲ, ಅಂದರೆ ಒಂದೊಂದು ಗ್ರಹದ ಒಳಗಡೆ ಕೂಡ ಅವನು ಪ್ರವೇಶ ಮಾಡ್ತಾನಲ್ಲ, ಆಗ ಬ್ರಹ್ಮಾಂಡದ ಅರ್ಧ ಭಾಗ ಏನಾಯಿತು? ನೀರಿನಿಂದ ತುಂಬಿತ್ತು. ನಮಗೆ ಕಾಣಿಸ್ತಾ ಇದೆಯಲ್ಲ ಈಗ ಗ್ರಹ ವ್ಯೂಹಗಳಿಂದ ಕೂಡಿರುವಂಥ ಈ ವಿಶ್ವ, ಅದರ ರೂಪ ಮತ್ತು ಬಾಹ್ಯಾಕಾಶ ಇದೆಲ್ಲ ಬರೀ ಆ ಪೂರ್ಣ ಬ್ರಹ್ಮಾಂಡದ ಅರ್ಧ ಭಾಗ ಮಾತ್ರ. ಅಂದರೆ ಏನು? ನಮಗೆ ಕಾಣಿಸ್ತಾ ಇರೋದು ಅರ್ಧ ಭಾಗ, ಇನ್ನೂ ಅರ್ಧ ಭಾಗ ಇದೆ. ಅಂದರೆ ಇಲ್ಲಿ ಭಗವಂತ ಯಾವಾಗ ಒಂದೊಂದು ವಿಶ್ವವನ್ನು ಪ್ರವೇಶ ಮಾಡಿದ್ನೋ ಆಗ ಬ್ರಹ್ಮಾಂಡದ ಅರ್ಧ ಭಾಗ ಬರೀ ನೀರಿನಿಂದಾನೇ ತುಂಬ ಹೋಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅಸ್ತಿತ್ವಕ್ಕೆ ಬರುವ ಮೊದಲು ಮತ್ತು ಇದರೊಳಗೆ ವಿಷ್ಣುವಿನ ಪ್ರವೇಶವಾದ ಮೇಲೆ 1,000 ದಿವ್ಯ ವರ್ಷಗಳ ಕಾಲಮಾನವಿರುತ್ತದೆ. ನೋಡಿ, 1,000 ದಿವ್ಯ ವರ್ಷಗಳೇನಿದೆಯೋ ಅಷ್ಟು ಟೈಮಲ್ಲಿ, ಅಂದರೆ ಈ ಒಂದು ಬ್ರಹ್ಮಾಂಡ ಅಸ್ತಿತ್ವಕ್ಕೆ ಬರೋಕ್ಕೆ ಮುಂಚೆ ಮತ್ತು ಇದರ ಒಳಗಡೆ ಆ ಭಗವಂತ ಪ್ರವೇಶ ಆದಮೇಲೆ ಈ ಒಂದು ಸಮಯ ಇದೆಯಲ್ಲ, ಅದಕ್ಕೆ 1,000 ದಿವ್ಯ ವರ್ಷಗಳು ಅಂತ ಹೇಳ್ತೀವಿ. ಅಷ್ಟು ಟೈಮ್ ಬೇಕಾಗುತ್ತೆ ಈ ಒಂದು ಕಾರ್ಯ ನಡೆಯೋದಕ್ಕೆ ಅಂತ ಅರ್ಥ. ಮಹತ್ತತ್ವದ ಗರ್ಭದಲ್ಲಿ ಸೇರಿಸಲಾದ ಎಲ್ಲ ಜೀವಿಗಳನ್ನು ಗರ್ಭೋದಕಶಾಹಿ ವಿಷ್ಣುವಿನ ಅವತಾರದೊಂದಿಗೆ ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಹಂಚಲಾಯಿತು. ಅವರೆಲ್ಲರೂ ಬ್ರಹ್ಮನು ಜನಿಸುವವರೆಗೆ ಭಗವಂತನೊಂದಿಗೆ ಪವಡಿಸಿದ್ದರು. ಈಗ ಮೊದಲು ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ ಇಲ್ಲಿಂದ ನಾವು ತಿಳ್ಕೊಬೋದು. ಈಗ ಭಗವಂತ ಮಲಗಿದ್ದ, ಅವನ ಒಳಗಡೆ ನಾವೆಲ್ಲ ರೆಸ್ಟ್ ಮಾಡ್ತಾ ಇರ್ತೀವಿ.
ಭಗವಂತ ಎಲ್ಲ ಒಂದು ಪದಾರ್ಥಗಳ ಒಳಗೂ ಕೂಡ ಅವನು ಪ್ರವೇಶ ಮಾಡ್ತಾನೆ. ಈ ಮಹತ್ತತ್ವ ಅನ್ನುವಂಥ ಗರ್ಭದಲ್ಲಿ ಭಗವಂತ ತನ್ನ ಕಣ್ಣೋಟದಿಂದ ಗರ್ಭೀಕರಿಸ್ತಾನಲ್ಲ, ಆ ಎಲ್ಲ ಜೀವಿಗಳನ್ನು ಕೂಡ ಗರ್ಭೋದಕಶಾಹಿ ವಿಷ್ಣುವಿನ ಅವತಾರದ ಜೊತೆ ಎಲ್ಲ ಬ್ರಹ್ಮಾಂಡಗಳಲ್ಲೂ ಕೂಡ ಹಂಚುತ್ತಾನೆ ಭಗವಂತ. ಅಂದರೆ ಆ ಜೀವಿಗಳು ಎಲ್ಲ ಕಡೆನೂ ಇರಬೇಕಲ್ಲ. ಈಗ ಭಗವಂತನ ಒಳಗಡೆ ಇರುವಂಥ ಜೀವಿಗಳನ್ನು ಗರ್ಭೋದಕಶಾಹಿಯಾಗಿ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನಲ್ಲ, ಆ ವಿಷ್ಣುವಿನ ಜೊತೆ ಎಲ್ಲ ಜೀವಿಗಳನ್ನು ಕೂಡ ಎಲ್ಲ ಕಡೆನೂ ಕೂಡ ಸ್ವಲ್ಪ ಸ್ವಲ್ಪ ಆ ಬ್ರಹ್ಮಾಂಡಗಳಲ್ಲಿ ಹಂಚುತ್ತಾರೆ. ಅಂದರೆ ಎಲ್ಲ ಗ್ರಹಗಳಲ್ಲೂ ಎಲ್ಲ ವಿಶ್ವದಲ್ಲೂ ಬೇಕಾದಷ್ಟು ಬ್ರಹ್ಮಾಂಡಗಳಿದೆಯಲ್ಲ, ಆ ಎಲ್ಲ ಬ್ರಹ್ಮಾಂಡಗಳಲ್ಲೂ ಕೂಡ ಜೀವಿಗಳು ಇದ್ದಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಅವರೆಲ್ಲರೂ ಏನು ಮಾಡಿದ್ರು, ಬ್ರಹ್ಮ ಹುಟ್ಟೋವರೆಗೂ ಕೂಡ ಭಗವಂತನ ಜೊತೆ ಮಲ್ಕೊಂಡಿದ್ರು ಅವರು, ಆಯಿತಾ. ಆಮೇಲೆ ಒಂದೊಂದೇ ಸೃಷ್ಟಿಯಾಗೋದು. ಅಂದರೆ ನಾವೆಲ್ಲ ಯಾವಾಗಲೂ ಇರುವಂಥವ್ರು. ಈಗ ಈ ಲೋಕದಲ್ಲಿ ಕಾಣಿಸ್ಕೊಳ್ತೀವಿ, ಆಮೇಲೆ ಭಗವಂತನ ಒಳಗಡೆ ಇರ್ತೀವಿ. ಈ ಲೋಕದಲ್ಲಿ ಕಾಣಿಸ್ಕೊಂಡಿಲ್ಲ ಅಂದಿದ ತಕ್ಷಣ ನಾವು ಸತ್ತೋದ್ವಿ ಅಂತ ಅಲ್ಲ, ನಮಗೆ ಯಾವತ್ತಿಗೂ ಸಾವಿಲ್ಲ. ಯಾಕೆ ಅಂತಂದರೆ ನಾವು ಅಮರರು ಅನ್ನೋದು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾಕಂದರೆ ಭಗವಂತನದೇ ಒಂದು ಅಂಶ ನಾವಾಗಿರೋದ್ರಿಂದ ನಾವು ಸದಾ ಇರ್ತೀವಿ. ಈ ಒಂದು ಜಗತ್ತಿಗೆ ನಮ್ಮ ಒಂದು ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಅದು ಇದು ಅಂತ ಕರ್ಮಗಳನ್ನು ಮಾಡ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಈ ಜಗತ್ತಿಗೆ ಬರ್ತೀವಿ. ಇಲ್ಲೇನು ಕೆಲಸಗಳನ್ನು ಮಾಡಬೇಕು, ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತೀವಿ, ಮತ್ತೆ ವಾಪಸ್ ಭಗವಂತನ ಒಳಗಡೆ ಹೋಗ್ತೀವಿ. ಆದರೆ ಯಾವಾಗ ನಾವು ಜ್ಞಾನವನ್ನು ತಿಳ್ಕೊಂಡು ಭಗವಂತನಿಗೆ ಶರಣಾಗತಿಯಾಗಿ ಸಾಧನೆಯನ್ನು ಮಾಡಿ ನಾವು ಮುಕ್ತರಾದಾಗ ಮಾತ್ರ ನಾವು ಭಗವಂತನ ಶಾಶ್ವತವಾದಂಥ ಒಂದು ಲೋಕ ಇರುತ್ತಲ್ಲ, ಅಲ್ಲಿ ಹೋಗಿ ಇರ್ತೀವಿ. ಈಗ ಭಗವಂತನ ಜೊತೆ ನಾವೆಲ್ಲರೂ ಕೂಡ ನಿದ್ರೆಯಲ್ಲಿ ಇರ್ತೀವಿ. ಆಮೇಲೆ ಯಾವಾಗ ಬ್ರಹ್ಮ ಸೃಷ್ಟಿ ಆಗ್ತಾನೋ, ಬ್ರಹ್ಮ ಹುಟ್ಟತಾನೋ, ಆಗ ನಮ್ಮನ್ನೆಲ್ಲ ಅವನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡದೊಳಗಿನ ಜೀವಿಗಳಲ್ಲಿ ಬ್ರಹ್ಮನು ಪ್ರಥಮ ಜೀವಿ. ಬ್ರಹ್ಮನಿಂದ ಇತರ ದೇವತೆಗಳು ಮತ್ತು ಜೀವಿಗಳು ಹುಟ್ಟಿದರು. ಮಾನವ ಕುಲದ ಮೂಲ ಪಿತೃವಾದವನು ಮನು. ಆದುದರಿಂದ ಮಾನವ ಕಾಲವನ್ನು ಸಂಸ್ಕೃತದಲ್ಲಿ ಮಾನುಷ್ಯ ಎನ್ನಲಾಗಿದೆ. ಮಾನವತೆಯು ಬೇರೆ ಬೇರೆ ಗ್ರಹವ್ಯೂಹಗಳಲ್ಲಿ ಬೇರೆ ಬೇರೆ ದೈಹಿಕ ಗುಣಗಳಲ್ಲಿ ಹಂಚಿ ಹೋಗಿದೆ. ಈಗ ಈ ಒಂದು ಬ್ರಹ್ಮಾಂಡದಲ್ಲಿ ಮೊದಲು ಹುಟ್ಟುವಂಥ ಜೀವಿ ಯಾರು ಅಂತಂದರೆ ಬ್ರಹ್ಮ. ಆ ಬ್ರಹ್ಮನಿಂದಾನೇ ಬೇರೆ ದೇವತೆಗಳು ಕೂಡ ಸೃಷ್ಟಿಯಾಗಿರೋದು. ಇದನ್ನು ನಾವು ನೆನ್ಪಿಟ್ಕೋಬೇಕು, ಆಯಿತಾ. ದೇವತೆಗಳಲ್ಲಿ ಬ್ರಹ್ಮನು ಬರ್ತಾನೆ ಅಂದಿದ ತಕ್ಷಣ ಬ್ರಹ್ಮನು ದೇವತೆಗಳು ಒಂದೇ ಅಂತ ತಿಳ್ಕೋಬಾರ್ದು. ಯಾಕಂದರೆ ಮೊದಲು ಭಗವಂತನಿಂದ ಹುಟ್ಟಿರುವಂಥವನು ಬ್ರಹ್ಮ. ಆ ಬ್ರಹ್ಮನಿಂದ ದೇವತೆಗಳು ಹುಟ್ಟಿರೋದು, ಮತ್ತು ನಾವು ಜೀವಿಗಳೆಲ್ಲ ಹುಟ್ಟಿರುವಂಥದ್ದು. ನಮ್ಮ ಈ ಮನುಷ್ಯ ಕುಲ ಇದೆಯಲ್ಲ, ಇದಕ್ಕೆ ಪಿತೃ ಯಾರು ಅಂತಂದರೆ ಮನುವಿನಿಂದಾನೇ ಮನುಷ್ಯ ಕುಲ ಅನ್ನೋದು ಬರುವಂಥದ್ದು. ಅದಕ್ಕೋಸ್ಕರನೇ ಮಾನವ ಕುಲವನ್ನು ಸಂಸ್ಕೃತದಲ್ಲಿ ಏನಂತ ಕರೀತಾರೆ, ಮನುಷ್ಯ ಅಂತ ನಾವು ಕರಿತೀವಲ್ವಾ, ಅದು ಸಂಸ್ಕೃತದ ಪದ. ಮಾನವತೆ ಅನ್ನೋದು ಬೇರೆ ಬೇರೆ ಗ್ರಹಗಳಲ್ಲಿ, ಈಗ ಎಲ್ಲ ಗ್ರಹಗಳಲ್ಲೂ ಕೂಡ ಮನುಷ್ಯರಿದ್ದಾರೆ. ಆದರೆ ಅವರವರು ಆ ಒಂದು ದೈಹಿಕ ಗುಣ, ಆ ಒಂದು ದೇಹ ಹೆಂಗೆ ಸಿಕ್ಕಿರುತ್ತೋ ಅದಕ್ಕೆ ತಕ್ಕನಾದಂತಹ ಗುಣ ಸಿಕ್ಕಿರುತ್ತೆ ಅವ್ರಿಗೆ. ಆ ರೀತಿ ಒಂದೊಂದು ಗ್ರಹಗಳಲ್ಲೂ ಕೂಡ ಬೇರೆ ಬೇರೆ ದೈಹಿಕ ಗುಣಗಳಲ್ಲಿ ಅವರು ಹಂಚಿ ಹೋಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು. ಮೊದಲು ಭಗವಂತ ಮಹಾವಿಷ್ಣುವಾಗಿ ಬರ್ತಾನೆ, ಅಲ್ಲಿಂದ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆನೂ ಪ್ರವೇಶ ಮಾಡ್ತಾನೆ. ಸೊ ಯಾವಾಗವರೆಗೂ ಈ ದೇಹಕ್ಕೆ ಚೈತನ್ಯದ ಒಂದು ಸ್ಪರ್ಶ ಆಗೋದಿಲ್ಲೋ ಅಲ್ಲಿವರೆಗೂ ಅದು ಬೆಳೆಯೋದು ಇಲ್ಲ, ಏನೂ ಕೆಲಸ ಮಾಡೋದಿಲ್ಲ. ಯಾವಾಗ ಆ ಒಂದು ಚೈತನ್ಯ ಶಕ್ತಿ ಬರುತ್ತೋ ಆಗ ಅದಕ್ಕೆ ಬೆಳವಣಿಗೆ, ಅದು ಕೆಲಸ ಮಾಡೋದು ಎಲ್ಲ ಬರೋದು. ಸೊ ನಾವೆಲ್ಲ ಭಗವಂತನ ಒಳಗಡೆ ಮಲ್ಕೊಂಡಿರ್ತೀವಿ. ಯಾವಾಗ ಮೊದಲು ಬ್ರಹ್ಮ ಸೃಷ್ಟಿ ಆಗ್ತಾನೋ ಆಮೇಲೆ ಅವನು ಎಲ್ಲ ಜೀವಿಗಳನ್ನು, ಮನುಷ್ಯರನ್ನು ಸೃಷ್ಟಿ ಮಾಡ್ತಾನೆ ಅಂತ ನಾವು ಕ್ಲೀನಾಗಿ ಡೀಟೇಲಾಗಿ ಅರ್ಥ ಮಾಡ್ಕೊಂಡಿದ್ದೀವಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.